ಹೊಸ ವರ್ಷ ಆರಂಭ ಆಗ್ತಾ ಇದ್ದಂತೆ ಒಂದು ಕಡೆ ಬಸ್ ದರ ಆಗಿರಬಹುದು, ನೀರಿನ ದರ ಆಗಿರಬಹುದು, ಸರ್ಕಾರ ಹೆಚ್ಚು ಮಾಡಿದೆ. ಈಗ ಹಾಲಿನ ದರವನ್ನು ಕೂಡ ಹೆಚ್ಚು ಮಾಡೋದಕ್ಕೆ ನಿರ್ಧಾರ ಮಾಡಿದೆ ಅನ್ನೋ ಒಂದು ವಿಷಯ ಕೇಳಿ ಬರ್ತಾ ಇದೆ. ಹಾಲಿನ ದರಕ್ಕೂ ಜಾಸ್ತಿ ಮಾಡಿ, ಆ ದರವನ್ನು ಜಾಸ್ತಿ ಮಾಡಿ ಶಾಕ್ ಕೊಡೋದಕ್ಕೆ ಈಗ ಸರ್ಕಾರ ನಿರ್ಧರಿಸಿದೆ ಅಂತ ಹೇಳಲಾಗ್ತಾ ಇದೆ. ಸಂಕ್ರಾಂತಿ ಬಳಿಕ ನಂದಿನಿ ಹಾಲಿನ ದರ ಏರಿಕೆ ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ. ನಂದಿನಿ ಹಾಲಿನ ದರವನ್ನು ಬರೋಬ್ಬರಿ 10 ರೂಪಾಯಿ ಏರಿಕೆಗೆ ಪ್ರಸ್ತಾವನೆ ಇದೆಯಂತೆ. ಸಿಎಂ ಅನುಮತಿ ನೀಡಿದ ತಕ್ಷಣವೇ ಹಾಲಿನ ದರ ಏರಿಕೆಯಾಗುತ್ತಂತೆ. 50 ml ಹೆಚ್ಚುವರಿ ಹಾಲು ವಾಪಸ್ಗೆ ನಿರ್ಧಾರವನ್ನು ಕೂಡ ಸರ್ಕಾರ ಮಾಡಲಾಗಿದೆ ಅಂತ. ಇನ್ನು 2 ರೂಪಾಯಿ ಹೆಚ್ಚಳಕ್ಕೆ ಸರ್ಕಾರ ಕೂಡ ಮುಂದಾಗಿತ್ತು. ಇನ್ನು ಪಶು ಸಚಿವ ಕೆ ವೆಂಕಟೇಶ್ ದರ ಏರಿಕೆ ಮುನ್ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ. ಇನ್ನು ಹಾಲಿನ ಉತ್ಪಾದನೆ ಹೆಚ್ಚಳ ಹಿನ್ನೆಲೆ ದರ ಹೆಚ್ಚಳಕ್ಕೆ ಮುಂದಾಗಿದ್ದಾರಂತೆ. ರೈತರ ಬೇಡಿಕೆಯ ಮೇರೆಗೆ ದರ ಏರಿಕೆಗೆ ಸರ್ಕಾರ ಮುಂದಾಗಿದೆಯಂತೆ. 3 ರೂಪಾಯಿ ಆಗುತ್ತಾ, 5 ರೂಪಾಯಿ ಆಗುತ್ತಾ, 10 ರೂಪಾಯಿ ಆಗುತ್ತಾ ಗೊತ್ತಿಲ್ಲ. ಒಟ್ಟಿನಲ್ಲಿ ಹಾಲಿನ ದರ ಅಂತೂ ಫಿಕ್ಸ್ ಆಗುತ್ತೆ, ಏರಿಕೆ ಆಗುತ್ತೆ ಅಂತ ಪಶು ಸಚಿವ ಕೆ ವೆಂಕಟೇಶ್ ಹೇಳಿಕೆಯನ್ನು ಕೊಟ್ಟಿದ್ದಾರಂತೆ. ಅವ್ರ ಮುನ್ಸೂಚನೆಯನ್ನು ಕೂಡ ಕೊಟ್ಟಿರುವಂಥದ್ದು. ನೋಡಿ, ಶಾಕ್ ಮೇಲೆ ಶಾಕ್ ಕೊಡ್ತಾ ಇರುವಂಥದ್ದು ಸರ್ಕಾರ. ಒಂದು ಕಡೆ ಬಸ್ ದರ 15% ಏರಿಕೆ ಆಯಿತು, ನೀರಿನ ದರ ಏರಿಕೆ ಆಯಿತು. ಅದೇ ರೀತಿಯಾಗಿ ಈಗ ಹಾಲಿನ ದರವನ್ನು ಹೆಚ್ಚಳ ಮಾಡೋದಕ್ಕೆ ಹೋಗ್ತಾ ಇರುವಂಥದ್ದು. ಇದು ಜನಸಾಮಾನ್ಯರಿಗೂ ಕೂಡ ಸಾಕಷ್ಟು ತೊಂದರೆಯನ್ನು ತಂದಿಡೋದಂತೂ ಸುಳ್ಳಲ್ಲ. ನೋಡಿ, ಗ್ಯಾರಂಟಿಗಳನ್ನೇನೋ ಸರ್ಕಾರ ಕೊಟ್ಟಿದೆ. ಆ ಗ್ಯಾರಂಟಿಗಳನ್ನು ಸಂಭಾಳಿಸೋದಕ್ಕೋಸ್ಕರನೇ ದರ ಹೆಚ್ಚು ಮಾಡ್ತಾ ಇದೆಯಾ ಸರ್ಕಾರ ಅನ್ನೋ ಒಂದು ಅನುಮಾನಗಳಿಗೆ ವ್ಯಕ್ತ ಆಗ್ತಾ ಇರುವಂಥದ್ದು. ಒಂದರ ಮೇಲೊಂದು ಏರಿಕೆ ಮಾಡುವಂಥದ್ದು. ಬಸ್ ದರ ಏರಿಕೆ ಆಯಿತು, ನೀರಿನ ದರ ಏರಿಕೆ ಆಯಿತು, ಈಗ ಹಾಲಿನ ದರದ ಸರದಿ. ಮುಂದೆ ಏನೆಲ್ಲ ಏರಿಕೆ ಆಗುತ್ತೋ ಗೊತ್ತಿಲ್ಲ. ರೇಟು ನಿಜವಾಗ್ಲೂ ಕೂಡ ಇದು ಜನಸಾಮಾನ್ಯರ ಜೇಬಿಗೆ ಕತ್ತರಿ ಹಾಕುವಂತಹ ಕೆಲಸವನ್ನು ಸರ್ಕಾರ ಮಾಡ್ತಾ ಇದೆ ಅನ್ನೋ ಒಂದು ಚರ್ಚೆಗಳು ಈಗ ನಡೀತಾ ಇದೆ. 15% ಬಸ್ ದರ ಯಾವಾಗ ಏರಿಕೆ ಆಯಿತೋ ಸರ್ಕಾರದ ವಿರುದ್ಧ ಜನಸಾಮಾನ್ಯರು ಕಿಡಿಕಾರಿದ್ದಾರೆ. ಇನ್ನು ಮದ್ಯಪ್ರಿಯರಿಗೂ ಕೂಡ ದೊಡ್ಡ ಮಟ್ಟದ ಶಾಕನ್ನು ಸರ್ಕಾರ ಕೊಟ್ಟಿತ್ತು. ಬರೋ ಟ್ಯಾಕ್ಸನ್ನೆಲ್ಲ ತೊಗೊಂಡು ಬಂದು ಮದ್ಯದ ಮೇಲೆ ಹಾಕ್ತಾಯಿದ್ರು. ಈಗ ಹಾಲಿನ ದರ, ಬಸ್ ದರ, ಹೀಗೆ ನೀರಿನ ದರವೂ ಕೂಡ ಏರಿಕೆ ಆಗ್ತಾ ಇದೆ. ಇನ್ನು ಹಾಲಿನ ದರದ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಭವ್ಯ ಶಿವರೂರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಭವ್ಯ, ನೋಡ್ತಾ ಇದ್ದೀವಿ ದರ ಏರಿಕೆಯನ್ನು ಮಾಡ್ತಾರೆ, ಇನ್ನು ಕ್ವಾಂಟಿಟಿ ಏನಾದರೂ ಜಾಸ್ತಿ ಮಾಡ್ತಾರಾ? ಎಷ್ಟು ರೂಪಾಯಿ ಏರಿಕೆ ಆಗ್ಬೋದು? 10 ರೂಪಾಯಿ ಅಂತ ಹೇಳ್ತಾ ಇದ್ದಾರೆ. ನಿಜವಾಗ್ಲೂ ಕೂಡ ಇದು ಶಾಕಿಂಗ್. ಇದು ಸಂಕ್ರಾಂತಿ ಆದಮೇಲೇನು ಜೇಬಿಗೆ ಕತ್ತರಿ ಹಾಕುವಂತಹ ಕೆಲಸವನ್ನು ಸರ್ಕಾರ ಮಾಡುತ್ತಾ ಅಂತ? ಆರಂಭದಲ್ಲೇ ಬ್ಯಾಕ್ ಟು ಬ್ಯಾಕ್ ಪ್ರೈಸ್ ಹೈಕ್ ದರ ಹೆಚ್ಚಳದಿಂದ ಜನಸಾಮಾನ್ಯರಿಗೆ ಬಹಳಷ್ಟು ತೊಂದರೆ ಆಗ್ತಿದೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಬಸ್ ದರ ಆಯ್ತು, ನೀರಿನ ದರ ಆಯ್ತು, ಇದೀಗ ಹಾಲಿನ ದರ, ಅಂದ್ರೆ ಈ ಹಿಂದೆ ಕೂಡ ಹಾಲಿನ ದರವನ್ನ 2 ರೂಪಾಯಿ ಹೆಚ್ಚಳ ಮಾಡಿದ್ರು. ಸೊ ಈಗ ಸದ್ಯ ಅಂದ್ರೆ ಪಶು ಸಚಿವ ಕೆ ವೆಂಕಟೇಶ್ ಅವರು ಮುನ್ಸೂಚನೆ ಪ್ರಕಾರ ಸಂಕ್ರಾಂತಿ ಬಳಿಕ ನಂದಿನಿ ಹಾಲಿನ ದರ ಏರಿಕೆ ಮಾಡೋದಕ್ಕೆ ಪ್ಲಾನ್ ಅನ್ನ ಮಾಡಿದ್ದಾರೆ. ಅಂದ್ರೆ 10 ರೂಪಾಯಿ ದರ ಏರಿಕೆಗೆ ಪ್ರಸ್ತಾವನೆಯನ್ನ ಇಟ್ಟಿರುವಂತದ್ದು. ಅಂದ್ರೆ ಸಿಎಂ ಸಿದ್ದರಾಮಯ್ಯ ಅವರು ಅನುಮತಿ ನೀಡಿದ ತಕ್ಷಣವೇ ದರ ಏರಿಕೆ ಮಾಡೋದಕ್ಕೆ ಪ್ಲಾನ್ ಅನ್ನ ಕೂಡ ಮಾಡ್ಕೊಂಡಿರುವಂತದ್ದು. ಯಾಕಂದ್ರೆ ಮುನ್ನೆದ್ದು ಖಾಸಗಿ ಬಸ್ ಸಂಘಟನೆ ಆಗಿರ್ಬೋದು, ಸಾರಿಗೆ ಸಚಿವರು ಕೂಡ ಬಸ್ ದರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಎಂ ಎದುರೊಂದು ಪ್ರಸ್ತಾಪ ಮಾಡಿದ್ರು. ಸೊ ಇದಕ್ಕೆ ಅಷ್ಟು ಅಂತ ಹೇಳಿರುವಂತದ್ದು. ಸೊ ಇದೀಗ ಪಶು ಸಚಿವ ಕೆ ವೆಂಕಟೇಶ್ ಅವರು ಕೂಡ ಇದೇ ರೀತಿಯಾದಂತಹ ಪ್ಲಾನ್ ಅನ್ನ ಮಾಡ್ಕೊಂಡಿದ್ದಾರೆ. ಯಾಕಂದ್ರೆ ಹಾಲಿನ ಉತ್ಪಾದನೆ ಹೆಚ್ಚಳ ಹಿನ್ನೆಲೆ ದರ ಹೆಚ್ಚಳಕ್ಕೆ ಮುಂದಾಗಿರುವಂತದ್ದು. ಇದು ರೈತರ ಬೇಡಿಕೆ ಆಧಾರದ ಮೇರೆಗೆ ಏರಿಕೆಗೆ ಮುಂದಾಗಿದ್ದಾರೆ. ಸೊ ರೈತರು ಪಶುಗಳಿಗೆ ನೀಡುವ ಆಹಾರಕ್ಕೆ ಈಗಾಗಲೇ ದುಬಾರಿ ಹಿನ್ನೆಲೆ ಅಂದ್ರೆ 3 ರೂಪಾಯಿ ಆಗುತ್ತಾ ಅಥವಾ 5 ರೂಪಾಯಿ ಆಗುತ್ತಾ 10 ರೂಪಾಯಿ ಆಗುತ್ತಾ ಅನ್ನೋದು ಇನ್ನೂ ಕೂಡ ಪಕ್ಕಾ ಮಾಹಿತಿ ಇಲ್ಲ. ಆದ್ರೆ ದರ ಏರಿಕೆ ಅಂತೂ ಫಿಕ್ಸ್ ಅಂತ ಈಗಾಗಲೇ ಸಚಿವರು ಕೂಡ ಮುನ್ಸೂಚನೆಯನ್ನ ಕೊಟ್ಟಿರುವಂತದ್ದು. ಆದ್ರೆ ಇದು ಜನಸಾಮಾನ್ಯರಿಗೆ ಬಹಳಷ್ಟು ಕಷ್ಟಕರ ಪರಿಸ್ಥಿತಿ ಎದುರಾಗುವ ಸಾಧ್ಯತೆ ಇದೆ. ಯಾಕಂದ್ರೆ ಜನಸಾಮಾನ್ಯರು ಬಸ್ಸಿನ ದರ ಕೂಡ ಏರಿಕೆಯಿಂದ ಈಗಾಗಲೇ ಬಹಳಷ್ಟು ಜನ ನೊಂದಿರುವಂತದ್ದು. ಹಾಗೇನೆ ಬೇರೆ ಬೇರೆ ನೀರಿನ ದರ ಕೂಡ ಬೆಂಗಳೂರಿನ ಜಲಮಂಡಳಿ ಈಗಾಗಲೇ ನೀರಿನ ದರಕ್ಕೆ ಕೂಡ ಒಂದು ಹೆಚ್ಚಳ ಮಾಡೋದಕ್ಕೆ ಡಿಸಿಎಂ ಬಳಿ ಅನುಮತಿಯನ್ನ ಕೇಳಿರುವಂತದ್ದು. ಇದೀಗ ಹಾಲಿನ ದರ ಕೂಡ ಅಂದ್ರೆ ಹಾಲು ಬಹಳಷ್ಟು ಅಗತ್ಯ ವಸ್ತುಗಳಲ್ಲಿ ಒಂದು ಅಂತ ಹೇಳ್ಬೋದು. ಪ್ರತಿ ಮನೆಯಲ್ಲಾಗಿರ್ಬೋದು, ಹೋಟೆಲ್ಗಳಲ್ಲಿ ಕೂಡ ಹಾಲನ್ನ ಬಳಕೆ ಮಾಡ್ತಾರೆ. ಸೊ ಇದರಿಂದ ಬಹಳಷ್ಟು ತೊಂದರೆಗೆ ಒಳಪಡುವಂತಹ ಎಲ್ಲಾ ರೀತಿಯಂತಹ ಲಕ್ಷಣ ಇರುವಂತದ್ದು. ವಿಶ್ವ
ಧನ್ಯವಾದ ಭವ್ಯ ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, ಜಿಟಿಪಿಎಲ್ ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, ವಿ4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.